ಈ ಕಷ್ಟ ಯಾಕೆ ಸರ್? ಯಾಕೆ ಕಷ್ಟ? ಅದೇ ಹೇಳಿದ್ರಲ್ಲ ಅವರು CM ಆಗುವಂಥದ್ದು ಕಷ್ಟ ಇರಬಹುದು ಅನ್ನೋಂಥದ್ದು ಒಂದು ಪದ ಬಳಸಿದ್ರಿ. ಯಾಕೆ ಆಗ್ಬೋದು ಅಂತ ತಮ್ಮ ಅನಲೈಸ್? ಭಾಳ ಭಾಳ ಕಟು ಸತ್ಯ ಹೇಳಬೇಕಾಗ್ತದೆ, ಕಟು ಸತ್ಯ ಹೇಳಬೇಕಾಗ್ತದೆ. ನಮ್ಮ ಸ್ನೇಹಿತರು ಶಿವಕುಮಾರ್ ಪಬ್ಲಿಕ್ ಕಾಂಟ್ಯಾಕ್ಟಲ್ಲಿ ಅವರು ಭಾಳ ಫೇಲ್ ಆಗಿದ್ದಾರೆ. ನಾವು ಇಲ್ಲಿಂದ ಅನೇಕ ಸಾರಿ ಅವ್ರಿಗೆ ಅಡ್ವೈಸ್ ಮಾಡಿದ್ವಿ, ಇಲ್ಲ ಈ ಸಿಸ್ಟಮ್ ಸರಿ ಇಲ್ಲ, ಈಚೆ ಬಂದ್ಬಿಟ್ಟು ಯಾರು ಸಿಗ್ತಾರೆ ಮಾತಾಡಿಸ್ಕೊಂಡು ಕಾರತ್ ಮಾಡಿ 1 ಗಂಟೆ ಪ್ರತಿ ದಿವಸ ಮುಳುಪಾಗಿಟ್ಬಿಡು, ನಿಂತು ಸಾಲ ನಿಲ್ಲಿಸ್ಬಿಟ್ಟು ನಿಮ್ದೇನು ಆಯ್ತದೋ ಪಕ್ಕದಲ್ಲಿ ಬರೋ ಒಬ್ಬ ಪಿ ಎ ಒಬ್ಬ ಮಾಡಿ ಆಯಿತು ಅಟೆಂಡ್ ಮಾಡ್ತೀವಿ, ಅರ್ಜಿ ಇದ್ರೆ ಕೊಡೋದು ಆಯ್ತು ಇಷ್ಟು ಮಾಡಿಬಿಟ್ಟಿದ್ರೆ ಆಮೇಲೆ MLSನ ಸಂಖ್ಯೆ ಹೇಳ್ತೀನಿ ನಾನು, ಕಣ್ಣು ಹೊಟ್ಟೋಗೋದು. ಅವ್ರು ಕೂತಿರ್ತಾರೆ, ಇಂಥದ್ದೇ ಶಾಸಕರು ಗೊತ್ತಿರ್ತದೆ, ಬಹುಶಃ ನೆಕ್ಸ್ಟ್ ಪ್ರೋಗ್ರಾಮ್ಗೆ ಲೇಟ್ ಆಗ್ತದೆ ಅಂತ ಹೇಳ್ಬಿಟ್ಟು ಮರ್ತ ಹೊರಟೋಗೋದು. ಇದರಿಂದಾಗಿ ಶಾಸಕರ ಬಲ ಕಡಿಮೆ ಇದೆ. DK ಶಿವಕುಮಾರ್ ಅವರಿಗೆ ಸರ್, ಅಂದರೆ ಕೆಲವೊಂದು ಮ್ಯಾನರಿಸಮ್ಗಳು ಅವ್ರಿಗೆ ತೊಡಕಾಗ್ತಾ ಇಲ್ಲ. ಹೌದು, ನಮಸ್ಕಾರ ಅಂತ ಏನಾದ್ರು ಭಾಳ ಗೌರವಿತವಾಗಿದ್ರು ನಾವು ಅದು ಹೇಳಿದ್ದೀವಿ, ನಮಸ್ಕಾರ ಅಂತ ನಮಸ್ಕಾರ ಬೇಡ ನೀವೇನೆ ನಮಸ್ಕಾರಪ್ಪ ಎಂದು ಬನ್ನಿ, ಏನಾಗುತ್ತೆ? ಈಗ ಅವ್ರು ಏನು ಸರಿ ಕಾಣ್ತಾರೆ ಅದು ಮಾಡೋರು. ನೀವು ಅವರು ಕೂಡ ಬಹಳ ನಿಕಟಪೂರ್ವ ಇದ್ವಿ ಜೊತೆಗೆ ಶಾಸಕರು ಆದಂಥವ್ರು ಒಂದೇ ಸಲ. ಹೌದು. ನೀವು ಈ ಟೈಮ್ನಲ್ಲಿ ಅವ್ರಿಗೇನು ಅಡ್ವೈಸ್ ಮಾಡ್ತೀರಿ ಸರ್? ಏನು ಮಾಡಲ್ಲ ಸರ್, ಏನು ಮಾಡಿದ್ರೂ ಪ್ರಯೋಜನ ಆಗಲ್ಲ. ಅವೆಲ್ಲ ಮಾಡೋಷ್ಟೆಲ್ಲ ಮಾಡಿಬಿಟ್ಟಿದ್ದು. ಈಗ ನಾನು ಅವ್ರ ಮೇಲೆ ಅದು ಅಸಮಾಧಾನ ಇಲ್ಲ ಅಥವಾ ಅತೃಪ್ತಿ ಇಲ್ಲ, ನಾನು ದೂರವಾಗಿದ್ದೀನಿ ಸರ್. ಅವ್ರಿಗೇಂದರೆ ಅವ್ರನ್ನ ಮೀಟ್ ಮಾಡೋದೇ ಕಷ್ಟ. ಮೀಟ್ ಮಾಡೋದನ್ನು ಟಕ್ ಆಯಿತು ಬರ್ತೀನಿ, ನೀನು ಸಾಯಂಕಾಲ ಸಿಕ್ಕು, ನಾಳೆ ಸಿಕ್ಕು ಅನ್ನೋದು. ಸರ್, ಬಹಳ ವರ್ಷ ತಾವು ಕೂಡ ರಾಜಕಾರಣ ಮಾಡಿದ್ದೀರಿ, ಅದು ರಾಮನಗರ ಜಿಲ್ಲೆಯಲ್ಲಿ. DK ಅವ್ರಿಗೆ ಈ ಅವಕಾಶ ಆಗ್ಬೋದು ಅನ್ನೋಂಥದ್ದು ನಿಮ್ಗೇನೋ ಅನ್ಸುತ್ತಾ ಸರ್? ಅನಿಸುತ್ತೆ. ಇಫ್ ನಾಟ್ ದಿಸ್ ಟೈಮ್, ಇದರಲ್ಲಿ ಆಗುತ್ತಾ ಅಂದರೆ ರಿಮೋಟ್ ಪಾಸಿಬಿಲಿಟಿ. ಯಾಕೆಂದರೆ ಫಾರ್ ಆಗಿರೋರ್ಗಿನ್ನ ಅಪೋನೆಂಟ್ ಜಾಸ್ತಿ. CM ಅಂದ ತಕ್ಷಣ ನಾನು ಆಯ್ತೀನಿ ಅನ್ನೋರೇ ಜಾಸ್ತಿ.